ಕರ್ನಾಟಕದಾದ್ಯಂತ ಇರುವಂತಹ ಗಿಲ್ಲಿಯವರ ಫ್ಯಾನ್ ಕ್ರೇಜ್ಗೆ ಇಡೀ ಒಂದು ವರ್ಷ ಮೀಸಲಿರಿಸಿದ್ರು ಕೂಡ ಸಾಕಾಗೋದಿಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ತರದ ಆಯಾಮಗಳಲ್ಲಿ ಮಾತಾಡಿದ್ರು ಕೂಡ. ಸೊ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ? ಇಲ್ಲ ಅದು ತಪ್ಪು ಅಂತಾನು ಹೇಳೋಕ್ಕಾಗಲ್ಲ ಅಣ್ಣ. ಈಗ ಅವ್ರಿಗೊಂದು ಇರ್ತದೆ ಗೊತ್ತಾ, ಗಿಲ್ಲಿ ಆಚೆಗೆ ಬರ್ತಾನೆ ಅಂದರೆ ಈಗ ಹೆಂಗೆ ಕನೆಕ್ಟ್ ಆಗ್ಬಿಟ್ಟವ್ರೆ ಅಂದ್ರೆ ಅಣ್ಣ, ಎಲ್ಲ ಒಂದು ಮನೆ ಮಗನ ಥರ ನೋಡ್ತಾರೆ. ನಮ್ಮನ್ನು ಮಾತಾಡಿಸ್ಬೇಕು, ಬರಬೇಕು, ಸಪೋರ್ಟ್ ಮಾಡಿದೀವಿ ಅಂತ. ಅದು ತಪ್ಪಲ್ಲ ಅಣ್ಣ. ಅದೇ ಎಷ್ಟಾಯ್ತದೆ ಅಷ್ಟು. ಈಗ ನಾನು ಯಾಕೆ ಈ ಶಿವರಾತ್ರಿ ಫಂಕ್ಷನ್ ಈ ಥರ ಫಂಕ್ಷನ್ಗಳಿಗೆ ಯಾಕೆ ಒಪ್ಕೊಯ್ತೀನಿ ಅಂದ್ರೆ ಅದೊಂದು ಅಟ್ಲೀಸ್ಟ್ ಅಲ್ಲಿ ನೋಡ್ದಂಗೆ ಆಯ್ತದಲ್ಲ. ಇಂಡಿವಿಜುವಲ್ ಹೋಗಿ ಮಾತಾಡ್ಸಿಲ್ಲ ಅಂದ್ರು ಅಲ್ಲಿ ಊರಿಗೆ ಹೋಗಿಲ್ಲ ಅಂದ್ರು ಒಂದು ಈಗ ದೊಡ್ಡ ಫಂಕ್ಷನ್, ಈಗ ಹಂಪಿ ಉತ್ಸವ ಎಷ್ಟು ದೊಡ್ಡದು, ಎಷ್ಟು ಜನ ಸೇರಿದ್ರು ಆ ಥರ. ಎಷ್ಟಾಯ್ತದೆ ಅಷ್ಟು. ಈಗ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಣ್ಣ. ಹಂಗೆ ಕನೆಕ್ಟ್ ನಾನು ತಗೊಂಡ ಈಗ ಮನೆ ಮಗನ ಥರ ನೋಡ್ತವ್ರೆ ಅಂತ ಅವ್ರು ಏನು ಮಾಡ್ರು ತಪ್ಪಿಲ್ಲ. ಈಗ 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 ನಾನು ಮನ್ಸಲ್ಲಿ ತಪ್ಪು ಮಾಡ್ತಾ ಇರ್ತೀನಿ. ನಾನು ಏನು ಮಾಡಬೇಕು ಏನು ಅಂತ ಒಂದೊಂದು ಟೈಮ್ ಗೊತ್ತಾಗೋದಿಲ್ಲ. ಅದೇ ಅದನ್ನು ತಿದ್ಕೊಂಡು ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಂಡು ಹೋಗ್ಬೇಕಷ್ಟೆ.